ಹಾಯ್ ಫ್ರೆಂಡ್ಸ್, ಇವತ್ತು ಅವರೆಕಾಳು ಪಲ್ಯ ರೊಟ್ಟಿ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ತೆ. ಆಮೇಲೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಸಾಸಿವೆ, ಜೀರಿಗೆ, ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ. ಇಲ್ಲಿ ಅವರೆಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಇದು ಅವರೆಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಉಪ್ಪು ಹಾಕಿ 2 ಕೂಗಿಸಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತೀನಿ ನೋಡಿ. ಕಾದಿದೆ ಎಣ್ಣೆ ನೋಡಿ, ಸಿಡಿತಾ ಇದೆ. ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ, ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಚೂರು ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಮಾಡಿದ್ಮೇಲೆ ಟೊಮೊಟೊ ಹಾಕ್ಬೇಕು ರೀ. ಆಮೇಲೆ ಸ್ವಲ್ಪ ತೆಂಗಿನದು ತುರಿ ಇಟ್ಟಿದ್ದೀನಿ ರೀ ಪಲ್ಯಕ್ಕೆ, ಅವರೆಕಾಳು ಪಲ್ಯಕ್ಕೆ. ನೋಡಿ, ಈಗ ಒಗ್ಗರಣೆ ಮಾಡಿದ್ರೆ ಆಮೇಲೆ ಇದು ತೆಂಗಿನದು ತುರಿ ಹಾಕ್ತಾಯಿದ್ದೀನಿ. ಐಸಲ್ಲಿ ಇಟ್ಬಿಟ್ಟು ಗಟ್ಟಿಯಾಗಿದೆ. ಈಗ ಬಿಸಿ ಸರಿ ಹೋಗುತ್ತೆ. ಇದು ಅವರೆಕಾಳು ಬೇಯಿಸಿಟ್ಕೊಂಡಿದ್ದೆ. 2 ಕೂಸು ಉಪ್ಪು ಹಾಕಿ ಈಗ ಅದು ಬೇಯಿಸಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಇಷ್ಟು ಹಾಕ್ತಾಯಿದ್ದೀನಿ. ಮುಂಚೆ ಬೇಯಿಸಿಟ್ಕೊಂಡಿರೋದ್ರಿಂದ ಉಪ್ಪು ಹಾಕಿ ಸಾಂಬಾರು ಪುಡಿ ಹಾಕಿದ್ದೀನಿ ರೀ, 1 ಸ್ಪೂನು. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ ಸಾಂಬಾರು ಪುಡಿ. ಟೊಮೊಟೊ ಹಾಕಿರೋದ್ರಿಂದ ಹುಳಿ ಏನು ಬೇಕಾಗಲ್ಲ ರೀ. ಇಷ್ಟೇ, ಒಂದು 5 ನಿಮಿಷ ಕುದ್ರೆ ಪಲ್ಯ ರೆಡಿ. ಇವಾಗ ಇದರಲ್ಲಿ 1 ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು ರೊಟ್ಟಿ ಮಾಡಲಿಕ್ಕೆ. ಇದರ 1 ಬಟ್ಲು ಇದು ಜೋಳದ ಸರಿ ರೀ. ಇದು 1 ಬಟ್ಲು ಸರಿ ಇದೆ ರೀ. ಇದರ 1 ಬಟ್ಲು ಹಿಟ್ಟಿದೆ. ಒಂದು ಕಾಲು ಇದೆ, ಒಂದಿದೆ. ಇದರಲ್ಲಿ 1 ಬಟ್ಲಿಟ್ಟು 1 ಸರಿ ಇದೆ ರೀ. ಇವಾಗ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾದ್ತೀನಿ ನೋಡಿ. ಹಿಟ್ಟು ಈ ಥರ ಎಲ್ಲ ಕಲಿಸ್ಕೋಬೇಕ್ರಿ ರೊಟ್ಟಿ ಮಾಡೋಕ್ಕೆ. ಇದು ಸರಿ. ಇದು ಸ್ವಲ್ಪ ನೀರಿಟ್ಟು ಕುದಿಬೇಕಾರೆ ಇದು ಜೋಳದ ಹಿಟ್ಟು ಒಣ ಹಿಟ್ಟು ಹಾಕಿ 1-2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಇದು ಕಲಿಸ್ಕೊಂಡು ಮುದ್ದೆ ಟೈಪ್ ಮಾಡಿಕೊಂಡು, ಮುದ್ದೆನೇ ಮಾಡಿಕೊಂಡ್ರೂ ಬರುತ್ತೆ. ಜೋಳದ ರೊಟ್ಟಿ ಮಾಡಲಿಕ್ಕೆ ಮುದ್ದೆ ಮಾಡಿಕೊಂಡು ಈ ಥರ ನಾದ್ಕೋಬೋದು ರೀ. ಚೆನ್ನಾಗಿ ನಾದಬೇಕ್ರಿ ಇದೆಲ್ಲ ಇನ್ನೂ. ನೋಡಿ, ಈ ಥರ ಜೋಳದಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದು ರೊಟ್ಟಿ ಉದ್ದಲಿಕ್ಕೆ ಈ ಥರ ಬಿಲ್ಲೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನಾದಬೇಕ್ರಿ. ಇದು ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಚುಮಿಸ್ಕೊಂಡು ಚೆನ್ನಾಗಿ ನಾದಬೇಕು. ಈ ಕಡೆ ಜೋಳದಿಟ್ಟು ರೆಡಿ ಆಯಿತು ರೊಟ್ಟಿ ಇಟ್ಟು. ಈ ಕಡೆಗೆ ಗುರಾಳ್ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಪಲ್ಯಕ್ಕೆ. ಪಲ್ಯನೂ ರೆಡಿ ಆಯಿತು. 1 ಸ್ಪೂನ್ ಗುರಾಳ್ ಪುಡಿ ಹಾಕಿದ್ದೀನಿ ರೀ. 1 ಸ್ಪೂನು ಕಡಲೆ ಪುಡಿ ಹಾಕಿದ್ದೀನಿ ರೀ. ಪಲ್ಯ ಇನ್ನೇನು 2 ನಿಮಿಷ ಕುದ್ರೆ ಪಲ್ಯ ರೆಡಿ ಇದೆ. ಎಲ್ಲ ಆಗಿದೆ. ಚೆನ್ನಾಗಿ ಕುದಿಬೇಕು. ಇದು ಎಲ್ಲ ಹಾಕಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಹುಳಿ ಏನು ಬೇಕಾಗಲ್ಲ. ನೋಡಿ ವೀಕ್ಷಕರೇ, ಬಿಸಿ ಬಿಸಿ ರೊಟ್ಟಿ, ಅವರೆಕಾಳು ಪಲ್ಯ, ಆಮೇಲೆ ಕೆಂಪು ಚಟ್ನಿ, ಆಮೇಲೆ ಪುಡಿ, ಕರಿಬೇವಿನ ಪುಡಿ ಮಾಡಿದ್ನಲ್ಲ ಅದು ಎಲ್ಲ ಇಟ್ಟಿದ್ದೀನಿ ನೋಡಿ. ಎಲ್ಲ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.